ಈಗ್ಲೇ ಒಂದ್ ಚಿಕ್ಕ ಎಕ್ಸ್ಪೆರಿಮೆಂಟ್ ಮಾಡಿ. ರಿಸಲ್ಟ್ ನ ಆನೆಸ್ಟ್ ಆಗಿ ಹೇಳ್ಬೇಕು, ಈ ವಿಡಿಯೋ ನೋಡ್ತಿದ್ದಾಗ ನಿಮ್ ಫೋನ್ ಅಲ್ಲಿ ಬರೋ ನೋಟಿಫಿಕೇಶನ್ಸ್ ಮೇಲೆ ಒತ್ತಿಲ್ಲ ಅಂದ್ರೆ ಅಥವಾ ಬೇರೆ ಆಪ್ಸ್ ಗೆ ಪಟ್ ಅಂತ ಸ್ವಿಚ್ ಮಾಡಿಲ್ಲ ಅಂದ್ರೆ ಸರ್ವೈವ್ಡ್ ಅಂತ ಕಮೆಂಟ್ ನಲ್ಲಿ ಹಾಕಿ. ನಿಮ್ ಬ್ರೈನ್ ಇನ್ನೂ ಹೈಜಾಕ್ ಆಗಿಲ್ಲ ಅಂತ. ಯಾಕೆ ಹೇಳ್ತಿದೀನಿ ಅಂದ್ರೆ 2025 ನಲ್ಲಿ ನಡೆದ ರಿಸರ್ಚ್ ಹೇಳುತ್ತೆ ನಮ್ ಜೀವನದ 21 ವರ್ಷ, ಹೌದು ಒಂದಲ್ಲ ಎರಡಲ್ಲ, ಪೂರ್ತಿ 21 ವರ್ಷ ಬರೀ ಸ್ಕ್ರೀನ್ ನೋಡ್ತಾನೆ ಕಳೆದ್ ಬಿಡ್ತೀವಂತೆ. 2026 ಗೆ ಕಾಲಿಟ್ಟಿರೋ ನಾವೆಲ್ಲ ಫೇಸ್ ಮಾಡೋ ಕಾಮನ್ ಪ್ರಾಬ್ಲಮ್ಸ್ ಅದೇ. ಯಾವ ಕೆಲಸ ಮಾಡಿದ್ರು ಫೋಕಸ್ ಮಾಡೋಕ್ ಆಗ್ತಿಲ್ಲ, ಏನೂ ಕೆಲಸ ಮಾಡದೇ ಇದ್ರು ಬ್ರೈನ್ ಟಯರ್ಡ್ ಅನ್ಸುತ್ತೆ, ಒಂದ್ ನೋಟಿಫಿಕೇಶನ್ ನೋಡೋಕ್ ತಗದ್ ಮೊಬೈಲ್ ಒಂದ್ ಗಂಟೆ ಆದ್ರೂ ಸ್ಕ್ರಾಲ್ ಮಾಡಿ ಮಾಡಿ ಕೈನಲ್ಲೇ ಇರುತ್ತೆ ಅನ್ನೋದು. ಇದಕ್ಕೆಲ್ಲ ಬರೀ ನಿಮ್ ಮೈಂಡ್ ನ ಡಿಸಿಪ್ಲಿನ್ ನ ಬ್ಲೇಮ್ ಮಾಡ್ಕೊಂಡು ಕೂರ್ಬೇಡಿ. ಯಾಕಂದ್ರೆ ಈ ಮಾಯಾಜಾಲದಲ್ಲಿ ನೀವ್ ಒಬ್ರೇ ಅಂತೂ ಸಿಕ್ಕಾಕೊಂಡಿಲ್ಲ. $3 ಟ್ರಿಲಿಯನ್ ಬೆಲೆ ಬಾಳೋ ಘಟಾನುಘಟಿ ಟೆಕ್ ಕಂಪನಿಗಳು ನಮ್ಮ ಗಮನ ಅಂದ್ರೆ ಅಟೆನ್ಷನ್ ನೇ ಬಂಡವಾಳ ಮಾಡ್ಕೊಂಡು ನೋಟಿಫಿಕೇಶನ್ಸ್, ಆಡ್ಸ್, ರೀಲ್ಸ್, ಲೈಕ್ಸ್ ಇಂದ ಕಟ್ಟಿರೋ ಆಲ್ಗರಿದಮ್ಸ್ ಗಳ ಭದ್ರಕೋಟೆ ಒಳಗೆ ಸಿಕ್ಕಾಕೊಂಡಿದೀವಿ ನಾವೆಲ್ಲ. ಹಾಗಾದ್ರೆ ನಮ್ ಬ್ರೈನ್ ನ ಹೇಗೆ ಹೈಜಾಕ್ ಮಾಡಿದ್ದಾರೆ, ನಾವ್ ಇದರಿಂದ ಹೊರಬರೋದು ಹೇಗೆ? ಇದನ್ನ ಸಿಂಪಲ್ ಆಗಿ ಮೂರ್ ಪಾಯಿಂಟ್ ನಲ್ಲಿ ಹೇಳ್ತೀನಿ ಕೇಳಿ. ನಂಬರ್ 1, ಅಟೆನ್ಷನ್ ಎಕಾನಮಿ. ನಮ್ ಬ್ರೈನ್ ನಮ್ ತಲೆ ಒಳಗೆ ಇದ್ರು ಅದರ ಕಂಟ್ರೋಲ್ ಮಾತ್ರ ದೊಡ್ಡ ದೊಡ್ಡ ಟೆಕ್ ಕಂಪನಿ ಕೈಯಲ್ಲಿದೆ ಅನ್ನೋದೇ ಸತ್ಯ. ಇವತ್ತು ನಮ್ ಟೈಮ್ ಇಂದ ಅವರು ಕೋಟಿ ಕೋಟಿ ದುಡ್ಡು ಮಾಡ್ತಾ ಇದ್ದಾರೆ. ಇದನ್ನೇ ಅಟೆನ್ಷನ್ ಎಕಾನಮಿ ಅಂತ ಕರೆಯೋದು. ಬಿಸ್ನೆಸ್ ಮೆನ್ ಗಳ ಜೊತೆ ನ್ಯೂರೋ ಸೈಂಟಿಸ್ಟ್ ಗಳು ಕೈ ಜೋಡಿಸಿ ನಾವು ಮೊಬೈಲ್ ನೇ ಪಕ್ಕಕ್ಕೆ ಇಡಬಾರ್ದು ಅನ್ನೋ ತರ ಡಿಸೈನ್ ಮಾಡ್ಬೇಕಾದ್ರೆ ಅವ್ರಿಗೆ ಗೊತ್ತಾಗೋ ಒಂದು ಯುನೀಕ್ ಹಾರ್ಮೋನ್, ಅದೇ ಡೋಪಮೈನ್. ಇಲ್ಲಿ ಕೇಳಿ, ಡೋಪಮೈನ್ ಅಂದ್ರೆ ಹ್ಯಾಪಿ ಹಾರ್ಮೋನ್ ಅಲ್ಲ, ಅದು ನಿರೀಕ್ಷೆ ಅಥವಾ ಆಂಟಿಸಿಪೇಷನ್ ಹಾರ್ಮೋನ್ ಅಂತ. ಬ್ರೈನ್ ನಲ್ಲಿ ರಿಲೀಸ್ ಆಗೋ ಡೋಪಮೈನ್ ನಮಗೆ ಹೇಳುತ್ತೆ ಈ ಕೆಲಸ ಮಾಡು, ನಿನಗೇನೋ ಒಂದು ಪ್ರೈಸ್ ಅಥವಾ ರಿವಾರ್ಡ್ ಸಿಗುತ್ತೆ ಅಂತ. ಆ ಪ್ರೈಸ್ ನ ಆಸೆಯಿಂದನೇ ನಾವು ಆ ಕೆಲಸ ಮಾಡ್ತೀವಿ. ಎಕ್ಸಾಂಪಲ್, ನಮ್ ಪೂರ್ವಜರು ಬೇಟೆ ಆಡ್ಬೇಕಾದ್ರೆ ಪ್ರಾಣಿ ನೋಡಿದ ತಕ್ಷಣ ಡೋಪಮೈನ್ ರಿಲೀಸ್ ಆಗ್ತಿತ್ತು. ಆಗ ಆ ಬೇಟೆ ಆಡೋಕೆ ಶಕ್ತಿ ಮತ್ತು ಫೋಕಸ್ ಬರ್ತಿತ್ತು. ಇವತ್ ನಾವು ಬೇಟೆ ಆಡ್ಬೇಕಾಗಿಲ್ಲ, ಆದ್ರೆ ನಮ್ ಬ್ರೈನ್ ವೈರಿಂಗ್ ಹಾಗೆ ಇದೆ. ಅದಕ್ಕೆ ಒಂದ್ ನೋಟಿಫಿಕೇಶನ್ ನೋಡಿದ ತಕ್ಷಣ ಬ್ರೈನ್ ಗೆ ರಿವಾರ್ಡ್ ಸಿಗುತ್ತೆ ಅಂತ ಫೀಲ್ ಆಗುತ್ತೆ. ಡಿಫ್ರೆನ್ಸ್ ಏನ್ ಗೊತ್ತಾ? ಹಿಂದೆ ಬೇಟೆ ಆಡಿ ಬಾಡಿಗೂ ಸುಸ್ತಾಗ್ತಿತ್ತು, ಮನುಷ್ಯ ರೆಸ್ಟ್ ಮಾಡ್ತಿದ್ದ. ಆದ್ರೆ ಈಗ ಒಂದೇ ಕಡೆ ಕೂತಿರ್ತೀವಿ, ಎಷ್ಟ್ ಹೊತ್ತು ಸ್ಕ್ರಾಲ್ ಮಾಡಿದ್ರು ಬಾಡಿಗಂತೂ ಸುಸ್ತಾಗಲ್ಲ, ಆದ್ರೆ ಬ್ರೈನ್ ಫುಲ್ ಓವರ್ಲೋಡ್ ಆಗುತ್ತೆ. ಕಂಟಿನ್ಯೂಸ್ ಸ್ಕ್ರಾಲಿಂಗ್ ಇಂದ ಇನ್ಸ್ಟೆಂಟ್ ಗ್ರಾಟಿಫಿಕೇಶನ್ ಸಿಗ್ತಾ ಹೋಗುತ್ತೆ. ಇದರಿಂದ ಡೋಪಮೈನ್ ಲೂಪ್ ಕ್ರಿಯೇಟ್ ಆಗಿ ಏನೂ ಕೆಲಸ ಮಾಡ್ಲಿಲ್ಲ ಅಂದ್ರೂ ಮೆಂಟಲ್ ಎಕ್ಸಾಷನ್ ಆಗುತ್ತೆ. ಅದಕ್ಕೆ ನಮ್ ಬ್ರೈನ್ ಗೆ ಕ್ರಿಯೇಟಿವ್ ಆಗಿ ಥಿಂಕ್ ಮಾಡೋಕ್ಕೂ ಆಗಲ್ಲ, ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೂ ಆಗಲ್ಲ. ಕತೆ ಇಲ್ಲೇ ಮುಗಿಲಿಲ್ಲ. ಎರಡನೇ ಸಾಕ್ಷಿ ಕೇಳಿದ್ರೆ ಇನ್ನೂ ಶಾಕ್ ಆಗ್ತೀರಾ. ಇಂಟರ್ಮಿಟೆಂಟ್ ಇನ್ಫೋರ್ಸ್ಮೆಂಟ್ ಇದೇನಪ್ಪಾ ಅಂದ್ರೆ, ಜೂಜು ಕೆಟ್ಟದು ಅಂತ ಗೊತ್ತಿದ್ರು ಶತಮಾನಗಳಿಂದ ಮನುಷ್ಯ ಅದ್ರ ಹಿಂದೆ ಹೋಗೋದ್ ಬಿಟ್ಟಿಲ್ಲ, ಅದರಿಂದ ಮನೆ ಮಠ ಮಾರ್ಕೊಳ್ಳೋದು ತಪ್ಪಲಿಲ್ಲ. ಇದಕ್ ಕಾರಣ ಜೂಜು ಮನುಷ್ಯನ್ ಬ್ರೈನ್ ಗೆ ಕೊಡೋ ವಿಚಿತ್ರವಾದ ಮಜಾ. ನೀವೇ ಯೋಚನೆ ಮಾಡಿ, ಪ್ರತಿ ಸಲ ಜೂಜಾಡಿದಾಗ ಗೆದ್ದಿದ್ರೆ ಅದು ಬೋರ್ ಆಗಿ ಇವತ್ ಜೂಜು ಅಷ್ಟು ಅಡಿಕ್ಟಿವ್ ಆಗ್ತಿರ್ಲಿಲ್ಲ. ಇಲ್ಲೇ ಟ್ವಿಸ್ಟ್ ಇರೋದು. ಯಾವಾಗ ಈ ಸಾರಿ ಗೆಲ್ತೀನೋ ಇಲ್ವೋ, ಈ ಸಾರಿ ಗೆಲ್ಬೋದಾ ಅನ್ನೋ ಅನ್ಸರ್ಟನಿಟಿ ಇರುತ್ತೋ, ರ್ಯಾಂಡಮ್ ಆಗಿ ಗೆಲ್ತೀವೋ, ಆಗ್ಲೇ ಅಡಿಕ್ಷನ್ ಶುರು ಆಗೋದು. ಇದನ್ನೇ ಸೈಕಾಲಜಿನಲ್ಲಿ ಇಂಟರ್ಮಿಟೆಂಟ್ ರೀಇನ್ಫೋರ್ಸ್ಮೆಂಟ್ ಅಂತ ಕರೀತಾರೆ. ಎಕ್ಸಾಕ್ಟ್ಲಿ ಇದೇ ಮೆಕ್ಯಾನಿಸಮ್ ಸ್ಕ್ರಾಲಿಂಗ್ ನಲ್ಲೂ ಇದೆ ಅಲ್ವಾ? ನೆಕ್ಸ್ಟ್ ರೀಲ್ ನಲ್ಲಿ ಏನಿರುತ್ತೋ, ನಾನ್ ಏನ್ ಮಿಸ್ ಮಾಡ್ಕೊಂಡ್ಬಿಡ್ತೀನೋ ಅನ್ನೋದು ಆಟೋ ಪ್ಲೇ ಆಗ್ತಾ ಆಗ್ತಾ ದುಡ್ಡಿಗಿಂತ ಅಮೂಲ್ಯವಾಗಿರೋ ನಮ್ಮ ಟೈಮ್ ಮತ್ತೆ ಪೀಸ್ ನ ಕಳ್ಕೊಂತಾ ಇದೀವಿ. ಮುಂದಕ್ಕೆ ಹೋಗೋಕ್ ಮುಂಚೆ ನಿಮ್ ಡೈಲಿ ಸ್ಕ್ರಾಲಿಂಗ್ ಟೈಮ್ ಎಷ್ಟಿರ್ಬೋದು ಅಂತ ಯೋಚನೆ ಮಾಡಿ ಕಾಮೆಂಟ್ ನಲ್ಲಿ ತಿಳಿಸಿ. ಇಲ್ಲಿ ನೋಡಿ, ಮೂರನೇ ಸಾಕ್ಷಿ ಬಗ್ಗೆ ಯೂನಿವರ್ಸಿಟಿ ಆಫ್ ಲಂಡನ್ ರಿಸರ್ಚ್ ಮಾಡಿದ್ದಾರೆ. ಕಂಟಿನ್ಯೂಸ್ ನೋಟಿಫಿಕೇಶನ್ ಇಂದ ಡಿಸ್ಟ್ರಾಕ್ಟ್ ಆಗ್ತಾ ಇರೋ ನಮ್ ಬ್ರೈನ್ ನ IQ 10 ಪಾಯಿಂಟ್ಸ್ ವರೆಗೂ ಕಮ್ಮಿ ಆಗುತ್ತಂತೆ. ಅಷ್ಟೇ ಅಲ್ಲ, ಡಿಸ್ಟ್ರಾಕ್ಟ್ ಆಗಿರೋ ಮೈಂಡ್ ಡ್ರಗ್ಸ್ ತಗೊಳ್ಳೋ ಮೈಂಡ್ ತರನೇ ಆಗಿರುತ್ತೆ ಅನ್ನೋ ಕಂಪ್ಯಾರಿಟಿವ್ ಸ್ಟಡೀಸ್ ಕೂಡ ಮಾಡಿದ್ದಾರೆ. ಇವತ್ತು ನಾವೆಲ್ಲ ಒಂದ್ ಕಡೆ ಅಟೆನ್ಷನ್ ಇಡೋದು ಬರೀ 47 ಸೆಕೆಂಡ್ಸ್ ಅಂತೆ. ಅದಕ್ಕೆ ಡೀಪ್ ವರ್ಕ್ ಮಾಡೋ, ಕಾನ್ಸಂಟ್ರೇಟ್ ಮಾಡಿ ಓದೋ ಸಾಮರ್ಥ್ಯನೇ ಕಳೆದುಕೊಳ್ತಾ ಇದೆ. ಇದು ಪೂರ್ತಿ ಹಿಸ್ಟ್ರಿನಲ್ಲೇ ನಾವು ನೋಡದೇ ಇರುವಂತಹ ಸೊಫಿಸ್ಟಿಕೇಟೆಡ್ ಥೆಫ್ಟ್. ಅಂದ್ರೆ ನಮ್ ಟೈಮ್ ಮತ್ತೆ ಫೋಕಸ್ ನ ಕಳ್ತನ ನಡೀತಾ ಇದೆ. ಇದೆಲ್ಲಾ ಸರಿ, ಮಾಯಾಜಾಲದಲ್ಲಿ ಇವಾಗ ಬಿದ್ಬಿಟ್ಟಿದೀವಿ. ಇದರಿಂದ ಆಚೆ ಬರಕ್ ಏನ್ ಮಾಡ್ಬೇಕು? ಇದಕ್ಕೆ ಮನೋಬಲದ ಜೊತೆ ಒಂದು ಸ್ಟ್ರಾಟಜಿನೂ ಬೇಕು. ಈ 3 ಸ್ಟ್ರಾಟಜಿನ ಟ್ರೈ ಮಾಡಿ ನೋಡಿ. 1, ಕಾಗ್ನಿಟಿವ್ ಓವರ್ಲೋಡ್ ಕಮ್ಮಿ ಮಾಡ್ಕೊಳ್ಳಿ. ಪ್ರಪಂಚದಲ್ಲಿ ನಡೆಯೋ ಎಲ್ಲಾ ವಿಷಯ, ಎಲ್ಲಾ ಕಾನ್ಸೆಪ್ಟ್ ನಿಮಗೆ ಗೊತ್ತಾಗ್ಲೇಬೇಕು ಅಂತ ಏನಿಲ್ಲ. ನೆನ್ಪಿರ್ಲಿ, ಟೂ ಮಚ್ ಇನ್ಫಾರ್ಮೇಶನ್ ಇಸ್ ಈಕ್ವಲ್ ಟು ನೋ ಇನ್ಫಾರ್ಮೇಶನ್. ಎರಡನೇದು, ಬೋರ್ಡಮ್ ರೀಸೆಟ್. ಅಂದ್ರೆ ಬೋರ್ ಆಗ್ಲಿ ಬಿಡಿ, ಬೋರ್ ಆಗ್ತಿದೆ ಅಂತ ಡೂಮ್ ಸ್ಕ್ರಾಲಿಂಗ್ ಅನ್ನೋ ಅಡಿಕ್ಷನ್ ಬಿದ್ದು ಬ್ರೈನ್ ಕೆಪಾಸಿಟಿನ ಹಾಳು ಮಾಡ್ಕೊಂಡ್ಬಿಡಿ. ಬೋರ್ ಆದಾಗ ನಿಮ್ ಕ್ರಿಯೇಟಿವಿಟಿ ಆಕ್ಟಿವೇಟ್ ಆಗುತ್ತೆ. ಟ್ರೈ ಮಾಡಿ ನೋಡಿ. ಮೂರನೇದು, ಮೊಬೈಲ್ ಮತ್ತೆ ಇಂಟರ್ನೆಟ್ ಪ್ರಪಂಚದಿಂದ ಕಲಿಯೋ ವಿಚಾರ ಸಾವಿರಾರು ಇರ್ಬೋದು. ಟೆಕ್ಸ್ಟ್ ಬುಕ್, ನೋಟ್ಸ್, ರಿಸರ್ಚ್ ಆರ್ಟಿಕಲ್ಸ್ ಎಲ್ಲಾನು ಅದರಲ್ಲೇ ಸಿಗುತ್ತೆ ಅಂತ ಸ್ಟೂಡೆಂಟ್ಸ್ ಹೇಗ್
ಹೇಳ್ತಾರೆ, ನಾನು ಹೋಗ್ತೀನಿ. ಆದ್ರೆ ನಿಮ್ ಗ್ರೋತ್ ಗೆ ಯೂಸ್ ಆಗದೆ ಇರೋ ಸ್ಕ್ರಾಲಿಂಗ್ ನ ಇವತ್ತೇ ಸ್ಟಾಪ್ ಮಾಡಿ. ಯಾವುದೇ 1 ನಿಮಿಷದ ಕಾಂಟೆಂಟ್ ನೋಡ್ಬೇಕಾದ್ರೂ ಇದು ನನಗೆ ಯೂಸ್ ಇದೆಯಾ ಅಂತ ಯೋಚನೆ ಮಾಡಿ ಆ ಕಾಂಟೆಂಟ್. ಮತ್ತೆ 20 ಮಿನಿಟ್ಸ್ ಫೋಕಸ್ ನ ಪ್ರಾಕ್ಟೀಸ್ ಮಾಡಿ ಅಷ್ಟೇ. ಟೆಕ್ನಾಲಜಿಯಿಂದ ದೂರ ಉಳಿರಿ ಅನ್ನೋದು ನನ್ ಮಾತಲ್ಲ, ಆದ್ರೆ ಟೆಕ್ನಾಲಜಿ ನಿಮ್ ಕಂಟ್ರೋಲ್ ನಲ್ಲಿ ಅದರಿಂದ ಒಂದು ನಿಮಗ್ ಪ್ರಾಫಿಟ್ ಆಗ್ಲಿ. ನಮ್ಮ ಟೆನ್ಷನ್ ಬಳಸಿ ಬೇರೆ ಯಾರು ಬಿಸ್ನೆಸ್ ಮಾಡ್ಕೊಳ್ಳೋ ಹಾಗೆ ಆಗ್ಬಾರ್ದು. ಇಲ್ದಿದ್ರೆ ನಮ್ಗೆ ಗೊತ್ತಿಲ್ಲದೆ ನಾವು ಮೆಂಟಲಿ ವೀಕ್ ಆಗ್ತಾ ಹೋಗ್ತೀವಿ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ಕಾಮೆಂಟ್ ನಲ್ಲಿ ತಿಳಿಸಿ. ಹಾಗೆ ಚಾನೆಲ್ ನ ಸಬ್ಸ್ಕ್ರೈಬ್ ಮತ್ತೆ ಸಪೋರ್ಟ್ ಮಾಡೋದ್ ಮರಿಬೇಡಿ. ಶುಭ ದಿನ.